ಇವತ್ತಿಂದ ವಿಷ್ಣು ತೀರ್ಥ ಬಂದ್. ಕುಮಟಾದಲ್ಲಿರೋ ವಿಷ್ಣು ತೀರ್ಥ ಇನ್ಮೇಲೆ ಓಪನ್ ಆಗೋದಿಲ್ಲ. ಕುಮಟಾದ ವಿಷ್ಣು ತೀರ್ಥದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹೊರಗಿನಿಂದ ಬರೋರಿಗೆ ಇದು ಬರೀ ಕೆರೆ ಅಷ್ಟೇ, ಆದ್ರೆ ಕುಮಟಾದ ಜನರಿಗೆ ಮಳೆಗಾಲದಲ್ಲಿರೋ ಮೇನ್ ಎಂಟರ್ಟೈನ್ಮೆಂಟ್. ಈ ಕೆರೆಯಲ್ಲಿ ವಿಷ್ಣು ದೇವರ ಮೂರ್ತಿ ಸಿಕ್ಕಿದ್ರಿಂದ ಇದಕ್ಕೆ ವಿಷ್ಣು ತೀರ್ಥ ಅನ್ನೋ ಹೆಸರು ಬರೋದಕ್ಕೆ ಕಾರಣವಾಯಿತು. ತುಂಬಾ ವರ್ಷಗಳ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಆನೆ ಮತ್ತು ಕುದುರೆಗಳಿಗೆ ನೀರನ್ನ ಕುಡಿಸೋದಕ್ಕೆ ಈ ಕೆರೆಯನ್ನ ಉಪಯೋಗ ಮಾಡಲಾಗ್ತಿತ್ತು. ಕಾಲಕ್ರಮೇಣ ಬದಲಾವಣೆಗಳಾಗ್ತಿದ್ದಾಗೇನೆ ಉತ್ತರ ಕನ್ನಡದ ಅನೇಕ ಪ್ರವಾಸಿ ತಾಣಗಳಲ್ಲಿ ಈಗ ವಿಷ್ಣು ತೀರ್ಥನು ಒಂದಾಗಿದೆ. ಈ ಕೆರೆಗೆ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಹುಡ್ಕೊಂಡು ಹೋದಾಗ ಕೆರೆಯ ಹಿಂದ್ಗಡೆ ಒಂದು ದೊಡ್ಡ ಗಾತ್ರದ ಬಾವಿ ಇದೆ. ಆ ಬಾವಿಯಿಂದನೇ ನೀರು ಬರ್ತಾ ಇರೋದು ಅಂತ ಗೊತ್ತಾಯ್ತು. ಹಾಗೇನೆ ಇಲ್ಲಿ ವಿಶಾಲವಾದ ಸ್ಟೆಪ್ ಗಳಿರೋದ್ರಿಂದ ಯಾರು ಬೇಕಿದ್ರು ತುಂಬಾ ಈಸಿಯಾಗಿ ಸ್ವಿಮ್ಮಿಂಗ್ ನ ಕಲಿಬಹುದಾಗಿದೆ. ನಾವಷ್ಟೇ ಅಲ್ಲದೆ ನಮ್ಮ ಹಿಂದಿನ ಒಂದಷ್ಟು ತಲೆಮಾರುಗಳು ಈಜೋದನ್ನ ಕಲ್ತಿದ್ದು ಇಲ್ಲೇ ಅಂತ ಹೇಳೋದಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅಚಾತುರ್ಯನೋ ಅನಿವಾರ್ಯನೋ ಗೊತ್ತಿಲ್ಲ, ಪ್ರತಿ ರವಿವಾರ ಇದನ್ನ ಬಂದ್ ಮಾಡಲಾಗಿದೆ. ಆಸ್ ಯೂಶುವಲ್ ವೀಕ್ ಡೇಸ್ ಅಲ್ಲಿ ಓಪನ್ ಇರುತ್ತಂತೆ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.